ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು ಸ್ಪೆಷಲ್ ಆಪ್ಸ್ ಸರಣಿಯ 2ನೇ ಸೀಸನ್ ಅಂದ್ರೆ ಸ್ಪೆಷಲ್ ಆಪ್ಸ್ 2 ಡಿಜಿಟಲ್ ಬೇಹುಗಾರಿಕೆ ಬಗ್ಗೆ ಮಾತಾಡೋಣ ಅಂತಿದೀವಿ. ಇದು ಈಗಷ್ಟೇ ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಬಂದಿದೆ. ಹೌದು. ಮತ್ತೆ ನಮ್ಮ ಹಿಮ್ಮತ್ ಸಿಂಗ್, ಕೆ ಮೆನನ್ ಅವರ ಅದ್ಭುತ ನಟನೆಯಲ್ಲಿ ಅವರೇ ಮುಖ್ಯ ಪಾತ್ರದಲ್ಲಿದ್ದಾರೆ. ಹೌದು, ಅವರ ಪಾತ್ರ ಅಂದ್ರೇನೆ ಒಂದು ಗತ್ತು. ಈ ಸೀಸನ್ನಲ್ಲಿ ಕಥೆ ಯಾವ ಕಡೆ ಹೋಗುತ್ತೆ, ಏನು ಹೊಸ ಬೆದರಿಕೆಗಳು, ಆಮೇಲೆ ಇದರ ವಿಶೇಷತೆ ಏನು, ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಕಥೆ ಶುರುವಾಗೋದೇ ಬುಡಾಪೆಸ್ಟ್‌ನಲ್ಲಿ. ಅಲ್ಲಿ ಒಬ್ಬ ಇಂಪಾರ್ಟೆಂಟ್ ಎಐ ವಿಜ್ಞಾನಿ ಡಾಕ್ಟರ್ ಪಿಯೂಷ್ ಭಾರ್ಗವ್ ಅಂತ ಅವರನ್ನ ಕಿಡ್ನಾಪ್ ಮಾಡ್ತಾರೆ. ಓಹ್, ಸ್ಟಾರ್ಟಿಂಗ್ನಲ್ಲಿ ಒಂದು ದೊಡ್ಡ ಘಟನೆ. ಹೌದು, ಇದು ಬರೀ ಒಬ್ಬ ವ್ಯಕ್ತಿಯ ಕಿಡ್ನಾಪ್ ಅಲ್ಲ, ಇದು ನಮ್ಮ ದೇಶದ ಡಿಜಿಟಲ್ ಸೆಕ್ಯೂರಿಟಿಗೆ ಒಂದು ದೊಡ್ಡ ವಾರ್ನಿಂಗ್ ಇದ್ದ ಹಾಗೆ. ಈ ಘಟನೆ ಆದ ತಕ್ಷಣ ಹಿಮ್ಮತ್ ಸಿಂಗ್ ಮತ್ತೆ ಅಲರ್ಟ್ ಆಗ್ತಾರೆ. ತನ್ನ ಹಳೆ ಟೀಮ್ ಅಂದ್ರೆ ಫಾರೂಕ್, ಜೂಹಿ, ಅವಿನಾಶ್ ಎಲ್ಲರನ್ನೂ ಮತ್ತೆ ಒಟ್ಟಿಗೆ ಸೇರಿಸ್ತಾರೆ. ಹೌದು, ಟೀಮ್ ಮತ್ತೆ ಆಕ್ಷನ್ಗೆ ಇಳಿಯುತ್ತೆ. ಆದ್ರೆ ಈ ಸಲದ ವಿಲನ್ ಸ್ವಲ್ಪ ಬೇರೆ ತರ ಅಲ್ವಾ? ಎಕ್ಸಾಕ್ಟ್ಲಿ. ಈ ಸಲ ವಿಲನ್ ಅಂದ್ರೆ ಸುಧೀರ್ ಅವಸ್ಥಿ. ತಾಹಿರ್ ರಾಜ್ಭಾಸಿನ್ ಆ ಪಾತ್ರ ಮಾಡಿದ್ದಾರೆ. ಇವನೊಬ್ಬ ಸೈಬರ್ ಕ್ರಿಮಿನಲ್. ಅಂದ್ರೆ ಬಾಂಬ್, ಗನ್ ಬದಲಿಗೆ ಕಂಪ್ಯೂಟರ್ ಇಟ್ಕೊಂಡು ಬರೋ ವಿಲನ್. ಹೌದು. ಅವನ ಟಾರ್ಗೆಟ್ ಏನ್ ಗೊತ್ತಾ? ಭಾರತದ ಯುಪಿಐ ನೆಟ್ವರ್ಕ್. ಅದನ್ನ ಹ್ಯಾಕ್ ಮಾಡೋದು ಅವನ ಪ್ಲಾನ್. ಅಬ್ಬಬ್ಬಾ, UPI ಅಂದ್ರೆ ನಮ್ಮ ದೈನಂದಿನ ಲೈಫ್ನ ಭಾಗ. ಅದನ್ನ ಹ್ಯಾಕ್ ಮಾಡಿದ್ರೆ ಅದು ಎಷ್ಟು ಡೇಂಜರಸ್. ತುಂಬಾ ಅಂದ್ರೆ ತುಂಬಾ ಡೇಂಜರಸ್. ಯೋಚನೆ ಮಾಡಿ, ಒಂದು ಕ್ಷಣ UPI ನಿಂತೋದ್ರೆ ದೇಶದ ಇಡೀ ಆರ್ಥಿಕ ವ್ಯವಸ್ಥೆನೇ ಅಲ್ಲಾಡಿ ಹೋಗ್ಬಹುದು. ಜನರ ನಂಬಿಕೆ ಹೋಗುತ್ತೆ. ಈ ಸೀಸನ್ ಅದನ್ನೇ ತೋರಿಸುತ್ತೆ. ಅಂದ್ರೆ ಈಗಿನ ಯುದ್ಧಗಳು ಹೇಗೆ ಬದಲಾಗಿವೆ ಅಂತ. ಈಗ ಯುದ್ಧಭೂಮಿ ಅಂದ್ರೆ ಸೈಬರ್ ಸ್ಪೇಸ್. ಕೀಬೋರ್ಡ್ಗಳೇ ಆಯುಧಗಳು. ಹೌದು. ಎಐ, ಡೇಟಾ ಕಳ್ತನ ಇವೆಲ್ಲ ಇವತ್ತಿನ ದೊಡ್ಡ ರಿಸ್ಕ್ಗಳು. ಕಥೆಯಲ್ಲಿ ಇದೇ ಮುಖ್ಯ ವಿಷಯ. ಹಾಗಾದ್ರೆ ಇದು ಪೂರ್ತಿ ಟೆಕ್ನಾಲಜಿ ವಾರ್ ಅಷ್ಟೇನಾ? ಹಿಮ್ಮತ್ ಸಿಂಗ್ ಅವರ ಹಳೆ ಸ್ಟೈಲ್ ಗೂಢಚರ್ಯೆಗೆ ಜಾಗ ಇಲ್ವಾ? ಖಂಡಿತ ಇದೆ. ಅದೇ ಇದರ ಇಂಟ್ರೆಸ್ಟಿಂಗ್ ಪಾಯಿಂಟ್. ಟೆಕ್ನಾಲಜಿ ಎಷ್ಟು ಮುಖ್ಯ ಅಂತ ತೋರಿಸಿದ್ರು, ಹ್ಯೂಮನ್ ಇಂಟೆಲಿಜೆನ್ಸ್ ಅಂದ್ರೆ ನಮ್ಮ ಹಿಮ್ಮತ್ ಸಿಂಗ್ ಅವರ ಅನುಭವ, ಅವರ ಟೀಮ್ನ ಪ್ಲಾನಿಂಗ್, ಫೀಲ್ಡ್ ವರ್ಕ್ ಇದ್ಯಾವುದನ್ನು ಮರ್ತಿಲ್ಲ. ಸರಿ, ಅಂದ್ರೆ ಟೆಕ್ನಾಲಜಿ ಜೊತೆ ಹ್ಯೂಮನ್ ಟಚ್ ಕೂಡ ಬೇಕು. ಹೌದು. ಎಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿ ಇದ್ರೂ ಕೊನೆಗೆ ಮನುಷ್ಯನ ಬುದ್ಧಿವಂತಿಕೆನೇ ಬೇಕು ಅನ್ನೋದನ್ನ ಇದು ಚೆನ್ನಾಗಿ ಹೇಳುತ್ತೆ. ಇನ್ನೊಂದು ವಿಷಯ, ಈ ಹೊರಗಿನ ಶತ್ರು ಜೊತೆಗೆ ಒಳಗೇನೆ ಒಬ್ರು ವಿಶ್ವಾಸಘಾತಕರು ಇರ್ತಾರಲ್ಲ. ಹೌದು ಹೌದು. ಹಿಮ್ಮತ್ ಟೀಮ್ನಲ್ಲೇ ಒಬ್ಬ ಮೋಸಗಾರ. ಮೊದಲು ಅನುಮಾನ ಬೇರೆಯವ್ರ ಮೇಲೆ ಹೋಗುತ್ತೆ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ಚಡ್ಡಾ ಅನ್ನೋ ಅಧಿಕಾರಿಯೇ ನಿಜವಾದ ದ್ರೋಹಿ ಅಂತ. ಆ ಟ್ವಿಸ್ಟ್ ಕತೆಗೆ ಇನ್ನೊಂದು ಲೇಯರ್ ಕೊಡುತ್ತೆ. ಅದು ಕತೆಗೆ ಹೇಗೆ ಸಹಾಯ ಮಾಡುತ್ತೆ? ಬರೀ ಒಂದು ಸಸ್ಪೆನ್ಸ್ಗೋಸ್ಕರನಾ? ಇಲ್ಲ. ಅದು ಬರೀ ಸಸ್ಪೆನ್ಸ್ ಅಲ್ಲ. ಗುಪ್ತಚರ ಸಂಸ್ಥೆಗಳಲ್ಲಿರುವ ನಿಜವಾದ ಪ್ರೆಷರ್, ನಂಬಿಕೆ ದ್ರೋಹ, ಸರಿಯಾ ತಪ್ಪಾ ಅನ್ನೋ ಗೊಂದಲಗಳು ಇದೆಲ್ಲ ತೋರಿಸುತ್ತೆ. ಹೊರಗಿನ ಶತ್ರು ಎಷ್ಟು ಡೇಂಜರೋ ಒಳಗಿನ ದ್ರೋಹಿ ಕೂಡ ಅಷ್ಟೇ ಅಪಾಯಕಾರಿ ಅಂತ ಗೊತ್ತಾಗುತ್ತೆ. ಇದು ಹಿಮ್ಮತ್ ಅವರ ಕೆಲಸವನ್ನ ಇನ್ನೂ ಕಷ್ಟ ಮಾಡುತ್ತೆ. ಹೌದು, ನಿಜ. ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹೇಗೆ ರೀಚ್ ಆಗುತ್ತೆ? ಅಲ್ಲೂ ಈ ಡಿಜಿಟಲ್ ಮತ್ತು ಫಿಸಿಕಲ್ ಆಕ್ಷನ್ ಮಿಕ್ಸ್ ಆಗುತ್ತಾ? ಖಂಡಿತ. ಕ್ಲೈಮ್ಯಾಕ್ಸ್ನಲ್ಲೂ ಎರಡೂ ಇದೆ. ಫಾರೂಕ್ ಅವನು ಸುಧೀರ್ನ ಅಡುಗುತಾಣಕ್ಕೆ ನುಗ್ಗಿ ಆ ಸೈಬರ್ ಅಟ್ಯಾಕ್ ನಿಲ್ಸೋಕೆ ಟ್ರೈ ಮಾಡ್ತಾನೆ. ಓಕೆ. ಅದೇ ಟೈಮ್ನಲ್ಲಿ ಅಭಯ್ ಏನ್ ಮಾಡ್ತಾನೆ, ಒಂದು ಸ್ಫೋಟಕ ತುಂಬಿದ ಟ್ರಕ್ ತಗೊಂಡು ಹೋಗಿ ಆ ಇಡೀ ಸರ್ವರ್ ರೂಮನ್ನೇ ಉಡಾಯಿಸ್ತಾನೆ. ವಾಹ್, ಅಂದ್ರೆ ಪ್ಲಾನ್ನ ಬುಡಕ್ಕೆ ಪೆಟ್ಟು. ಹೌದು. ಆಮೇಲೆ ಹಿಮ್ಮತ್ ಸಿಂಗ್ ಮತ್ತು ಸುಧೀರ್ ಮುಖಾಮುಖಿ ಆಗ್ತಾರೆ. ಕೊನೆಗೆ ಸುಧೀರ್ ಸಾಯ್ತಾನೆ. ಡಾಕ್ಟರ್ ಭಾರ್ಗವ್ ಅವರನ್ನ ರಕ್ಷಣೆ ಮಾಡ್ತಾರೆ. ಸೊ ಮಿಷನ್ ಸಕ್ಸಸ್ ಆಗುತ್ತೆ. ಹೌದು. ಸೀಸನ್ ಬಗ್ಗೆ ಜನರ, ವಿಮರ್ಶಕರ ಅಭಿಪ್ರಾಯ ಹೇಗಿತ್ತು? ಆಕ್ಟಿಂಗ್, ಕಥೆ ಎಲ್ಲ? ಜನರಲ್ ಆಗಿ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ರೇಟಿಂಗ್ ಸುಮಾರು 3.55 ಇದೆ. ಕೆ ಮೆನನ್ ಅವರ ಆಕ್ಟಿಂಗ್ ಬಗ್ಗೆ ಎಲ್ರೂ ಮಾತಾಡಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತವಾಗಿದೆ. ಹೌದು. ಹಾಗೆ ತಾಹಿರ್ ರಾಜ್ಭಾಸಿನ್ ಕೂಡ ವಿಲನ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಶಾರ್ಪ್ ಆಗಿ. ಲೊಕೇಶನ್ಸ್ ಕೂಡ ಚೆನ್ನಾಗಿದೆ. ಬುಡಾಪೆಸ್ಟ್, ಟರ್ಕಿ, ಜಾರ್ಜಿಯಾ ಎಲ್ಲಾ ತೋರಿಸಿದ್ದಾರೆ. ವಿಜುವಲಿ ರಿಚ್ ಆಗಿದೆ. ಪ್ಲಸ್ ಪಾಯಿಂಟ್ ಅಂದ್ರೆ ಈ ಎಐ ಡಿಜಿಟಲ್ ಸ್ಪೈಯಿಂಗ್ ಥೀಮ್ ತಗೊಂಡಿದ್ದು. ಇದು ತುಂಬಾ ಮಾಡರ್ನ್. ಆದ್ರೆ ಕೆಲವು ಕಡೆ ಸ್ವಲ್ಪ ಸ್ಲೋ ಆಯಿತು, ಮತ್ತೆ ಕೆಲವು ಟ್ವಿಸ್ಟ್ ಊಹಿಸಬಹುದಾಗಿತ್ತು ಅಂತ ಕೆಲವರು ಹೇಳಿದ್ದಾರೆ. ಓಕೆ. ಹಾಗಾದ್ರೆ ಈ ಇಡೀ ಸೀಸನ್ನಿಂದ ನಮಗೆ ಸಿಗೋ ಮುಖ್ಯ ಸಂದೇಶ ಏನು, ಅಥವಾ ನಾವು ಗಮನಿಸಬೇಕಾದ ಅಂಶ? ನೋಡಿ, ಮುಖ್ಯವಾದ ವಿಷಯ ಅಂದ್ರೆ ಗೂಢಚರ್ಯೆಯ ಸ್ವರೂಪ ಈಗ ಸಂಪೂರ್ಣವಾಗಿ ಬದಲಾಗಿದೆ. ದೇಶದ ಭದ್ರತೆ ಅಂದ್ರೆ ಬರೀ ಗಡಿ ಕಾಯೋದಲ್ಲ, ಡಿಜಿಟಲ್ ಗಡಿಗಳನ್ನ ಕಾಯೋದು ಕೂಡ ಅಷ್ಟೇ ಮುಖ್ಯ. ಡೇಟಾ, ಇನ್ಫಾರ್ಮೇಷನ್ ಇದೆಯಲ್ಲ,
ಅದೇ ಈಗಿನ ಕಾಲದ ದೊಡ್ಡ ಅಸ್ತ್ರ. ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೋ ಅವರೇ ಪವರ್ಫುಲ್. ಅಥವಾ ಅದನ್ನ ಯಾರು ಕದಿಯೋಕೆ ಟ್ರೈ ಮಾಡ್ತಾರೋ ಅವರಿಂದ ದೊಡ್ಡ ಅಪಾಯ ಇದೆ. ಹೌದು, ಡೇಟಾ ಇಸ್ ದ ನ್ಯೂ ಆಯಿಲ್ ಅಂತಾರಲ್ಲ ಹಾಗೆ. ಎಕ್ಸಾಕ್ಟ್ಲಿ. ಸೊ ಈ ಸೀರೀಸ್ ಮನರಂಜನೆ ಜೊತೆಗೆ ನಮ್ಮ ಇವತ್ತಿನ ಟೆಕ್ನಾಲಜಿ ಮೇಲಿನ ಅವಲಂಬನೆ, ಅದರಿಂದ ಬರುವ ರಿಸ್ಕ್ಗಳ ಬಗ್ಗೆನೂ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಖಂಡಿತ. ಇವತ್ತು ನಾವು ಸ್ಪೆಷಲ್ ಆಪ್ಸ್ 2ನ ಸೈಬರ್ ಯುದ್ಧ, ಒಳಗಿನ ದ್ರೋಹ, ಹೈ ರಿಸ್ಕ್ ಆಪರೇಷನ್ಸ್, ಡೇಟಾದ ಮಹತ್ವ ಹೀಗೆ ಹಲವು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಕೊನೆಯಲಾಗಿ ಈ ಕತೆ ನಮ್ಮ ಮನಸ್ಸಲ್ಲಿ ಯಾವ ಪ್ರಶ್ನೆಗಳನ್ನು ಬಿಟ್ಟು ಹೋಗುತ್ತೆ? ಬಹುಶಃ ನಮ್ಮ ಡಿಜಿಟಲ್ ಜೀವನ ಎಷ್ಟು ಸೇಫ್ ಆಗಿದೆ, ನಮ್ಮ ಡಿಜಿಟಲ್ ಕೋಟೆಗಳು ನಿಜವಾಗ್ಲೂ ಭದ್ರವಾಗಿದೆಯಾ ಅಂತ ನಾವು ಯೋಚಿಸಬೇಕಾಗಿದೆ ಅಲ್ವಾ?